ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಅಡಿಷನ್ ಚಾಪ್ಟರ್ನ ಮಾಡೋಣ. ಈಗ ನಾವು ಅಡಿಷನ್ಸ್ ಅನ್ನೋ ಚಾಪ್ಟರ್ನ ಮಾಡೋಣ. ಅಡಿಷನ್ನು ನೀವು 3 ಡಿಜಿಟ್ ನಂಬರ್ಸಲ್ಲಿ ಆಗಲೇ ನೋಡಿರ್ತೀರ. ಇವಾಗ 4 ಡಿಜಿಟ್ ಅಡಿಷನ್ ಮಾಡೋಣ. ಕಾನ್ಸೆಪ್ಟ್ ಸೇಮೇ ಇರುತ್ತೆ. 3 ಡಿಜಿಟ್ ನಂಬರ್ ಆ್ಯಡ್ ಮಾಡೋದು. ಡಿಫ್ರೆನ್ಸ್ ಏನಂದರೆ ಇಲ್ಲೊಂದು ಎಕ್ಸ್ಟ್ರಾ ಡಿಜಿಟ್ ಇರುತ್ತೆ, 4 ಡಿಜಿಟ್ ನಂಬರ್. ನೋಡೋಣ. ಎಕ್ಸಾಂಪಲ್ ಎಲ್ಲಿದೆ ನೋಡಿ. ಮೊಬೈಲ್ದು ಕಾಸ್ಟು 2454, ಕ್ಯಾಲ್ಕುಲೇಟರ್ದು ಕಾಸ್ಟ್ 324 ಅಂತೆ. ಈಗ ಇವೆರಡರದ್ದು ಒಟ್ಟು ಸೇರಿದ್ರೆ ಕಾಸ್ಟ್ ಎಷ್ಟಾಯಿತು ಅಂತ ನಾವು ಕಂಡುಹಿಡಿಬೇಕು. ಅದಕ್ಕೆ ಏನು ಮಾಡೋಣ, ಫಸ್ಟ್ ನಂಬರ್ಸ್ ಬರ್ಕೊಳ್ಳೋಣ. ಟೂ 4 5 4 ಒಂದು ನಿಮಿಷ. 2 4 5 4. ನೆಕ್ಸ್ಟ್ ಏನು, 324. ಇವೆರಡನ್ನ ನಾವು ಆ್ಯಡ್ ಮಾಡಬೇಕು. ಫಸ್ಟ್ ಥಿಂಗ್ ನಾವೇನು ನೆನಪಿಟ್ಕೋಬೇಕು ಅಂದರೆ, ಅಡಿಷನ್ ಮಾಡಬೇಕಾದ್ರೆ ನಂಬರ್ಸ್ನ ಅದರ ಪ್ಲೇಸ್ ಕೆಳಗಡೆನೇ ನೀವು ಬರ್ಕೋಬೇಕು. ಇದು ಯೂನಿಟ್ಸ್ ಪ್ಲೇಸು, ಇದು ಟೆನ್ಸ್ ಪ್ಲೇಸು, ಇದು ಹಂಡ್ರೆಡ್ಸ್ ಪ್ಲೇಸು, ಇದು ಥೌಸಂಡ್ಸ್ ಪ್ಲೇಸು. ಇವಾಗ ಹೇಳಿ, ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 4 + 4 ಏನು? 8. 5 + 2 ಏನು? 7. 4 + 3 ಏನು? 7. 2 ಏನೂ ಇಲ್ಲ ಅಂದರೆ ಅದರ ಅರ್ಥ 0. 2 + 0 ಏನು? 2. ಸೊ ಈ ಮೊಬೈಲ್ದು ಮತ್ತು ಕ್ಯಾಲ್ಕುಲೇಟರು ಒಟ್ಟಿಗೆ ಆ್ಯಡ್ ಮಾಡಿ ಕಾಸ್ಟ್ ಏನು ಅಂದರೆ 2778. ನೋಡೋಣ ನಮಗೆ ಆನ್ಸರ್ ಕರೆಕ್ಟ್ ಬಂದಿದೆಯಾ ಇಲ್ವಾ ಅಂತ ನೋಡಿ. 2778. ಇಲ್ಲಿ ಕೂಡ ಅವರು ಹಾಗೆ ಮಾಡಿದ್ದಾರೆ. ನಂಬರ್ಸ್ನ ಅದರ ಜಾಗದಲ್ಲಿ ನೀವು ಬರ್ಕೋಬೇಕು. ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸು ಅದರ ಜಾಗದಲ್ಲಿ ಬರ್ಕೊಂಡಾದ ಮೇಲೆ ಅಡಿಷನ್ ಮಾಡಬೇಕು. ಈಗ ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ವಾಚ್ ಇದೆ, ರೇಡಿಯೋ ಇದೆ. ವಾಚ್ದು ಎಷ್ಟು ಕಾಸ್ಟು? 1 3 4 9. ರೇಡಿಯೋದು ಎಷ್ಟು? 2 4 2 0. ಆ್ಯಡ್ ಮಾಡಿ. ಈಗ ಫಸ್ಟ್ ನಾವು ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸು ಹಾಕ್ಕೋಬೇಕು. ಅದರ ಜಾಗದಲ್ಲೇ ಬರ್ಕೋಬೇಕು. 9 + 0 ಏನು? 9. 4 + 2 3 + 4 2 + 1 ಏನು? 3. ನಮಗೆ 3769 ಅಂತ ಆನ್ಸರ್ ಬಂತು. ಏನು ನೋಡೋಣ, 3769. ಸೊ ಈ ರೀತಿ ಆ್ಯಡ್ ಮಾಡ್ಕೋಬೇಕಾದ್ರೆ ನಾವು ಅದರ ಜಾಗದಲ್ಲೇ ಬರ್ಕೋಬೇಕು. ಈ ರೀತಿ ನಾವು ಯೂನಿಟ್ಸು, ಟೆನ್ಸ್, ಹಂಡ್ರೆಡ್, ಥೌಸಂಡ್ಸ್ ಪ್ಲೇಸ್ ಅಂತ ಬರ್ಕೊಂಡ್ರೆ ಅಡಿಷನಲ್ಲಿ ತಪ್ಪಾಗೋ ಚಾನ್ಸಸ್ ಇರೋದಿಲ್ಲ. ಈಗ ನೋಡಿ, ಈಗ ಅವರೇ ನಿಮಗೆ ಬಾಕ್ಸಸ್ ಹಾಕ್ಕೊಟ್ಟಿದ್ದಾರೆ. ನೀವು ಈ ಬಾಕ್ಸಸ್ನ ಯೂಸ್ ಮಾಡಬೇಕಷ್ಟೆ. ನೋಡೋಣ. 2 4 2 0 ಬರ್ಕೊಳ್ಳಿ. 2 4 2 0. ಆಮೇಲೆ 3 8 4 7 3 8 4 7 ಎರಡನ್ನೂ ಆ್ಯಡ್ ಮಾಡಿ. 7 + 0 ಎಷ್ಟು? 7. 4 + 2 6. 8 + 4 ಏನು? 8 + 4 ಮಾಡಬೇಕಾದ್ರೆ ಇವಾಗ ನೋಡಿ, ನಾನು ನಿಮಗೆ ಪ್ರೀವಿಯಸ್ ಚಾಪ್ಟ್ರಲ್ಲಿ ಹೇಳಿದ್ದೆ ಈ ಬಾಕ್ಸಲ್ಲಿ ನಾವು ಒಂದೇ ಡಿಜಿಟ್ ಬರೆಯೋಕ್ಕೆ ಸಾಧ್ಯ ಅಂತ. ಇವಾಗ 8 + 4 ಮಾಡಿದ್ರೆ ಏನು ಬರುತ್ತೆ ಹೇಳಿ? 12 ಬರುತ್ತೆ. ಆದರೆ ನಾವಿಲ್ಲಿ 12 ಅಂತ ಬರೆಯೋಕ್ಕಾಗಲ್ಲ, ಯಾಕಂದರೆ ಬಾಕ್ಸಲ್ಲಿ ನಾವು ಒಂದೇ ಬರಿಬೇಕು. ಆವಾಗ ನಾವು ಏನು ಮಾಡ್ತೀವಿ, ಪಕ್ಕದ ಪ್ಲೇಸಲ್ಲಿ 1 ಬರಿತೀವಿ, 2 ಇಲ್ಲಿ ಬರಿತೀವಿ. ನೋಡಿ, 12ನ ಈ ರೀತಿಯಾಗಿ ನಾವು ಸ್ಪ್ಲಿಟ್ ಮಾಡ್ತೀವಿ. 2ನ ಇಲ್ಲಿ ಬರಿತೀವಿ, 1ನ ಪಕ್ಕದ ಪ್ಲೇಸು ಯಾವುದು? ಥೌಸಂಡ್ಸ್ ಪ್ಲೇಸ್ಗೆ ಈ 1 ಕೊಡ್ತೀವಿ. ಈ 1ನ ನಾವು ಕ್ಯಾರಿ ಅಂತ ಕರಿತೀವಿ. ಇವಾಗ ಥೌಸಂಡ್ಸ್ ಪ್ಲೇಸಲ್ಲಿ ಅಡಿಷನ್ ಏನು? 3 + 2 5. ಇಲ್ಲೂ 1 ಇದೆ, ಅದು ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 6 ಆಯಿತು.
ಸೊ ಇದು ಟೋಟಲ್ ಕಾಸ್ಟ್ ಆಗುತ್ತೆ. ಇದನ್ನು ಅಡಿಷನ್ ವಿತ್ ಕ್ಯಾರಿ ಅಂತ ಕರಿತೀವಿ. ನೀವು ಇಲ್ಲಿ ನೋಡಿದ್ರೆ ಹಿಂದ್ಗಡೆ ಪ್ರಾಬ್ಲಮ್ಸಲ್ಲಿ ನಮಗೆ ಕ್ಯಾರಿನೇ ಬಂದಿಲ್ಲ, ಬರೀ ಆ್ಯಡ್ ಮಾಡಿದಾಗ ಸಿಂಗಲ್ ಡಿಜಿಟ್ ನಂಬರ್ ಮಾತ್ರ ಬಂತು ನಮಗೆ. ಆದರೆ ಇದು ಫಸ್ಟ್ ಪ್ರಾಬ್ಲಮಲ್ಲಿ ನಮಗೆ ಕ್ಯಾರಿ ಬಂದಿದೆ, ಅಂದರೆ ಡಬಲ್ ಡಿಜಿಟ್ ಬಂದಿದೆ. ಈಗ 8 4 ಆ್ಯಡ್ ಮಾಡಿದ್ರೆ 12 ಆಗುತ್ತೆ. ನಾನು ಇಲ್ಲಿ 12 ಅಂತ ಬರೆದ್ರೆ ಅದು ತಪ್ಪಾಗುತ್ತೆ, ಯಾಕಂದರೆ ಒಂದು ಬಾಕ್ಸಲ್ಲಿ ಒಂದು ನಂಬರ್ ಮಾತ್ರ ಬರಿಬೇಕು. ಅದಕ್ಕೆ ಅವಾಗ ನಾನು ಏನು ಮಾಡ್ತೀನಿ, 1ನ ಇಲ್ಲಿ ಬರ್ಸ್ಕೊಂಡು 2ನ ಇಲ್ಲಿ ಬರಿತೀನಿ. ಈ 1ನ ಏನಂತ ಕರಿತೀವಿ, ಕ್ಯಾರಿ ಅಂತ ಕರಿತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ, 3 6 2 6 ಬರ್ಕೊಳ್ಳಿ. 3 6 2 6. ಆಮೇಲೆ 5 2 4 3 5 2 4 3 ಆ್ಯಡ್ ಮಾಡಿ. 6 + 3 ಏನು, 9. 4 + 2 ಏನು, 6. 6 + 2 ಏನು, 5 + 3 ಏನು, 8. ಸೊ ಇದು ನಮಗೆ ಆನ್ಸರ್ ಬಂದಿದೆ. ಈಗ ಇಲ್ಲೊಂದೆರಡು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇದೆ, ಇದನ್ನು ನೀವು ಸಾಲ್ವ್ ಮಾಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸ್ ಅಂತ ಬರ್ಕೊಂಡು ಡಿಜಿಟ್ಸ್ನ ಅದರ ಪ್ಲೇಸ್ಗೆ ಬರಿಬೇಕು. 5 4 7 6 2 1 3 ಹೀಗೆ ಬರ್ಕೊಂಡು ಆದಮೇಲೆ ನೀವು ಸಮ್ ಮಾಡಬೇಕು. ಇವೆರಡು ಪ್ರಾಬ್ಲಮ್ಸ್ ನೀವೇ ಟ್ರೈ ಮಾಡಿ. ನಾನು ಆಗಲೇ ನಿಮಗೆ ತೋರಿಸ್ಕೊಟ್ಟೆ ಅಲ್ವಾ, ಅಡಿಷನ್ ವಿತ್ ಕ್ಯಾರಿ, ಅದೇ ಇದು. ಇದನ್ನು ಒಂದು ಎಕ್ಸಾಂಪಲು ನಾವು ಸಾಲ್ವ್ ಮಾಡೋಣ. ಅವ್ರು ಏನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, 3 8 4 7 ಮತ್ತು 2 4 5 4 ಬರ್ಕೊಳ್ಳಿ. ಹೊಸ ಪೇಜಲ್ಲಿ ತೋರಿಸ್ತೇನೆ, ನಿಮಗೆ ಕನ್ಫ್ಯೂಸ್ ಆಗೋದು ಆ ಥರ. ಇಲ್ಲೇ ಬರೆಯೋಣ. ಟೂ 4 5 4 ಆಮೇಲೆ 3 8 4 7 ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್ ಆ್ಯಡ್. ಇವಾಗ ಆ್ಯಡ್ ಮಾಡಿ. 7 + 4 ಏನು ಬಂತು ನಮಗೆ, 11. 7 + 4 ಏನು ಬಂತು ನಮಗೆ, 11 ಬಂತು. ನಾನು ನಿಮಗಾಗಲೇ ಹೇಳಿದ್ದೀನಿ, ಒಂದು ಬಾಕ್ಸಲ್ಲಿ ಒಂದೇ ನಂಬರ್ ಬರಿಬೇಕು ಅಂತ. ಅದಕ್ಕೆ 7 + 4 ಏನಾಯಿತು, 11ನ 1 ನಾನು ಇಲ್ಲಿ ಹಾಕ್ಕೋತೀನಿ, 1 ಇಲ್ಲಿ ಬರಿತೀನಿ. ಈ 1ನ ಏನಂತ ಕರಿತೀವಿ, ಕ್ಯಾರಿ ಅಂತ ಕರಿತೀವಿ. ಈಗ 5 + 4 ಏನಾಯಿತು, 9 + 1 10 ಆಯಿತು. ಸೊ 1 ಪಕ್ಕಕ್ಕೆ ಕೊಟ್ಟು 0 ಇಲ್ಲಿ ಬರ್ಕೋತೀವಿ. ನೆಕ್ಸ್ಟ್ 8 + 4 ಏನಾಯಿತು, 12 ಆಯಿತು. 12ಗೆ 1 ಆ್ಯಡ್ ಮಾಡಿದ್ರೆ 13. 3 6 3 0 1 ಏನು ಆನ್ಸರು, 6 3 0 1. ನೋಡಿ, ಅವರು ಇದೇ ರೀತಿ ಮಾಡಿದ್ದಾರೆ. 3 8 4 7 2 4 5 4 ಹಾಕಿದಾಗ 7 + 4 ಏನು ಆನ್ಸರ್ ಬರುತ್ತೆ, 11 ಬರುತ್ತೆ. ಆದರೆ ನಾನು 11 ಬರೆಯೋಕ್ಕಾಗಲ್ಲ, ಅದಕ್ಕೆ 1 ಇಲ್ಲಿ ಬರಿತೀನಿ, 1 ಕ್ಯಾರಿ ಕೊಡ್ತೀನಿ. ನೆಕ್ಸ್ಟ್ 4 + 5 ಮಾಡಿದ್ರೆ 5 6 7 8 9 ಬರುತ್ತೆ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅನಿಸುತ್ತೆ, ನಾನು ಹೊಸ ಶೀಟಲ್ಲಿ ಬರಿತೀನಿ. 3 8 4 7 2 4 5 4. ನಾನು ಸ್ವಲ್ಪ ದೊಡ್ಡದಾಗಿ ಬಾಕ್ಸ್ ಹಾಕೋತಾ ಇದ್ದೀನಿ.
ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸು. ತ್ರೀ 8 4 7 ಅದೇನು ನಂಬರ್ ಇತ್ತು ನನಗೆ ಮರ್ತೋಯ್ತು. ಇನ್ನೊಂದ್ಸಲ ಓಪನ್ ಮಾಡೋಣ. ತ್ರೀ 8 4 7 2 4 5 4. Two 4 5 4. ಈಗ ನೋಡೋಣ. 7 + 4 ಏನು? 11 ಬಂತು. ಆದರೆ ನಾನು 11 ಬರೆಯೋಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಏನು ಮಾಡ್ತೀನಿ, 1 ಈ ಕಡೆ ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ ಅದನ್ನು ಇಲ್ಲಿ ಬರ್ಕೊತೀನಿ. ಇನ್ನು 1ನ ಪಕ್ಕದ ಪ್ಲೇಸ್ಗೆ ಹಾಕ್ತೀನಿ. 1. ಈಗ 5 + 4 ಏನು? 9 ಆಯಿತು. ಆದರೆ ಇನ್ನೊಂದು ಆ್ಯಡ್ ಮಾಡಬೇಕಲ್ವ ನಾವಿಲ್ಲಿ ಪಕ್ಕದ ಪ್ಲೇಸಲ್ಲಿ ಕೊಟ್ಟಿದ್ದೀವಿ ಅಂದರೆ ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. 5 + 4 9, 9 + 1 10 ಬಂತು. ನಾನು ಇಲ್ಲಿ 10 ಬರೆಯೋಕ್ಕಾಗುತ್ತಾ? ಇಲ್ಲ. ಸೊ ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ ಅದನ್ನು ಇಲ್ಲೇ ಬರ್ಕೊತೀನಿ. 1ನ ಕ್ಯಾರಿ ಫಾರ್ವರ್ಡ್ ಕೊಡ್ತೀನಿ. ಈಗ 8 + 4 ಏನು? 12. 12 + 1 ಏನು? 13. 13 ಬರೆಯೋಕ್ಕಾಗುತ್ತಾ ನಾನು ಈ ಬಾಕ್ಸಲ್ಲಿ? ಇಲ್ಲ. ಸೊ ಇಲ್ಲಿ 3 ಇದೆ ಅಲ್ವಾ, ಈ 3 ಇಲ್ಲಿ ಬರ್ಕೊಂಡು ಈ 1ನ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಕೊಡ್ತೀನಿ. ಈಗ ಏನಾಯಿತು? 3 4 5 5 + 1 6. ಈಗ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. Four 8 2 4 5 3 2 6. ಇದೊಂದು ಎಕ್ಸಾಂಪಲ್ ಅಂತ ಅಂದ್ಕೊಳ್ಳಿ. ಇವಾಗ 6 + 4 ಏನಾಯಿತು? 10. ಆದರೆ ನಾನು 10 ಇಲ್ಲಿ ಬರೆಯೋಕ್ಕಾಗಲ್ಲ, ಅದಕ್ಕೆ 0 ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ ಅದು ಇಲ್ಲಿ ಬರೀತೀನಿ. ಪಕ್ಕದ ನಂಬರ್ನ ನಾನಿಲ್ಲಿ ಕ್ಯಾರಿ ಫಾರ್ವರ್ಡ್ ಕೊಡ್ತೀನಿ. ಇವಾಗ 2 + 2 ಏನು? 4. 4 + 1 ಏನು? 5 ಬರ್ಕೊಳ್ಳಿ. ಈಗ 8 + 3 ಏನು? 8 9 10 11. 11 ಬಂತು. 11 ನಾನಿಲ್ಲಿ ಬರೆಯೋಕ್ಕಾಗುತ್ತಾ? ಇಲ್ಲ. ಸೊ 1 ಇಲ್ಲಿ ಬರ್ಕೊಂಡು 1ನ ಕ್ಯಾರಿ ಕೊಡ್ತೀನಿ. ಈಗ 5 + 4 ಏನು? 10. 10 + 1 ಏನು? 11 ಇದೆ. 11ನ ಇಲ್ಲಿ ಬರೆಯೋಕ್ಕಾಗುತ್ತಾ? ಇಲ್ಲ. ಅದಕ್ಕೆ 11 ಇಲ್ಲಿ ಬರೀತೀನಿ. ಪಕ್ಕದ ಪ್ಲೇಸಲ್ಲಿ ನಮಗೇನೂ ಇಲ್ಲ, ಸೊ ಅದಕ್ಕೆ ಇಲ್ಲಿ ಬರೆಯೋದು. ಅದರ ಅರ್ಥ ಇಲ್ಲಿ 1 ಕ್ಯಾರಿ ಕೊಡ್ತೀವಿ, ಅದೇ ಇಲ್ಲಿ ಏನೂ ಇಲ್ಲ, 0 0. ಸೊ ಅದಕ್ಕೆ ಇದು 1 ಇಲ್ಲಿ ಬರುತ್ತೆ. ಈ ಎಕ್ಸಾಂಪಲ್ ನಿಮಗೆ ಗೊತ್ತಿರಲಿ. ಇದು ಆ್ಯಕ್ಚುಲಿ ಈ 2 4 ಡಿಜಿಟ್ ನಂಬರ್ ಆ್ಯಡ್ ಮಾಡಿದೆ, ಇಲ್ಲಿ 5 ಡಿಜಿಟ್ ನಂಬರ್ ಬರ್ತಾ ಇದೆ. ಆದರೂ ನೀವು ತಿಳ್ಕೊಳ್ಳಿ ಅಂತ ನಾನು ಈ ಎಕ್ಸಾಂಪಲ್ ಮಾಡಿದ್ದೇನೆ. ಈಗ ನೋಡಿ, ಇಲ್ಲಿವರೆಗೂ ನಾವು ಬರೀ 2 ನಂಬರ್ನ ಆ್ಯಡ್ ಮಾಡ್ತಾಯಿದ್ವಿ. ಇವಾಗ 3 ನಂಬರ್ನ ಆ್ಯಡ್ ಮಾಡೋಣ. ಅದು ಸುಲಭನೇ. 2 ನಂಬರ್ ಹೇಗೆ ಮಾಡೋದು, 3 ನಂಬರು ಹಾಗೆ ಮಾಡೋದು.
ಬರ್ಕೊಳ್ಳೋಣ. ಇಲ್ಲಿ ಜಾಗ ಇದೆ, ಇಲ್ಲಿ ಬರ್ಕೊಳ್ಳೋಣ. 3, 8, 9, 5, 2, 4, 3, 6, 1, 5, 9. ನೀವು ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸು, ಈ ಪ್ಲೇಸಸ್ನ ಬರ್ಕೊಂಡು ಅದರ ಜಾಗದಲ್ಲಿ ನಾವು ನಂಬರ್ಸ್ನ ಬರ್ಕೋಬೇಕು. ಈಗ ಆ್ಯಡ್ ಮಾಡೋಣ. 9, 6 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 15. 15 ಮತ್ತು 5 ಆ್ಯಡ್ ಮಾಡಿದ್ರೆ 10. ನಿಮಗೆ ಈ ಥರ ಫಾಸ್ಟಾಗಿ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಇನ್ನೊಂದು ಕೆಲಸನೂ ಮಾಡ್ಬೋದು. ಈಗ ನಿಮಗೆ 6 + 9 ಏನು? 15 ಗೊತ್ತು. ಆದರೆ 15ಗೆ 5 ಆ್ಯಡ್ ಮಾಡಿದ್ರೆ ಎಷ್ಟು ಅಂತ ನಿಮಗೆ ಡೈರೆಕ್ಟಾಗಿ ಗೊತ್ತಿಲ್ಲ ಅಂದರೆ ನೀವು ಪಕ್ಕದಲ್ಲಿ ಅಡಿಷನ್ ಮಾಡ್ಬೋದು. 6 + 9 ಏನು? 15. 15ಗೆ 5 ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 5 ಏನು? 10 ಆಗುತ್ತೆ. ಆದರೆ 10 ನಾನಿಲ್ಲಿ ಬರೆಯೋಕ್ಕಾಗಲ್ಲ, ಸೊ ಪಕ್ಕದಲ್ಲಿ ಒಂದು ಕ್ಯಾರಿ ಕೊಡ್ತೀನಿ, 0. ನೀಟಾಗಿ ಬರ್ತೀನಿ. 15 + 5 + 5 ಏನು? 10. ಆದರೆ ನಾನಿಲ್ಲಿ 10 ಅಂತ ಬರೆಯೋಕ್ಕಾಗಲ್ಲ, ಒಂದು ಕ್ಯಾರಿ ಕೊಡ್ತೀನಿ, ಇಲ್ಲಿ 10 ಅಂತ ಬರಿತೀನಿ. 1 + 1 ಏನಾಯಿತು? 2 ಆಯಿತು, ಸೊ 20. ಆದರೆ ನಾನು 20 ಅಂತ ಇಲ್ಲಿ ಬರೆಯೋಕ್ಕಾಗುತ್ತಾ? ಇಲ್ಲ, ಸಿಂಗಲ್ ಡಿಜಿಟ್ ಮಾತ್ರ ಬರೀಬೇಕು. ಅದಕ್ಕೆ 0 ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ ಅದಿಲ್ಲಿ ಬರಿತೀನಿ, ಪಕ್ಕದಲ್ಲಿರೋ ನಂಬರ್ನ ಕ್ಯಾರಿ ಕೊಡ್ತೀನಿ. ಇವಾಗ 5 + 3 ಏನಾಯಿತು? 8 ಆಯಿತು. 8 + 9 ಏನಾಯಿತು? ಫಸ್ಟು ಎರಡು ಡಿಜಿಟ್ ನಂಬರ್ ಮಾಡ್ಕೊಂಡು ಹೋಗಿ. 5 + 3 ಏನಾಯಿತು? 8 ಆಯಿತು. 8ಗೆ 9 ಸೇರಿಸಿದ್ರೆ ಎಷ್ಟು? 17 ಆಯಿತು. 17. ಈಗ ಮುಗ್ದೋಯ್ತಾ ಲೆಕ್ಕ? ಇಲ್ಲ, ಇಲ್ಲೊಂದು 2 ಕ್ಯಾರಿ ಇದೆ, ಅದನ್ನೂ ಆ್ಯಡ್ ಮಾಡಬೇಕು. ಇದು 2 ಆ್ಯಡ್ ಮಾಡಿದ್ರೆ 17ಗೆ ಏನಾಗುತ್ತೆ? 17, 2 ಆ್ಯಡ್ ಮಾಡಿದ್ರೆ 7, 8, 9, 1, 1, 19 ಆಗುತ್ತೆ. 1 ಕ್ಯಾರಿ ಕೊಡ್ತೀನಿ, 9 ಇಲ್ಲಿ ಬರುತ್ತೆ. ಮತ್ತು 1 + 4 ಏನು? 5. 5 + 8 ಏನು? 5 + 8 ಏನಾಗುತ್ತೆ? 13. ಅದು ಎಲ್ಲಿಗೆ ಲೆಕ್ಕ ಮುಗಿತಾ? ಇಲ್ಲ, 13 + 1 14. 14 ಹೆಂಗೆ ಬರಿತೀವಿ? 4ನ ಇಲ್ಲೇ ಬರಿತೀವಿ, 1ನ ಕ್ಯಾರಿ ಕೊಡ್ತೀವಿ. ಎಷ್ಟಾಯಿತು? ಇವಾಗ ನೆಕ್ಸ್ಟ್ 3 + 2 + 1 6. 6490 ಟೋಟಲ್ ಕಾಸ್ಟು. ಈಗ ನೀವು ಇದು ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ 6, 9, 5 ಎಲ್ಲ ನೀವು ಒಟ್ಟೊಟ್ಟಿಗೆ ಆ್ಯಡ್ ಮಾಡಿ ತಪ್ಪು ಮಾಡೋಕ್ಕಿಂತ ಎರಡೆರಡು ಆ್ಯಡ್ ಮಾಡಿ. 6 + 9 ಏನು? ಬೇಕಿದ್ರೆ ನೀವು ಸೈಡಲ್ಲಿ ಮಾಡ್ಬೋದು, ಸೈಡಲ್ಲಿ ಮಾಡಬೇಕು. ಹಾಗೆ ಮಾಡಿದ್ರೇ ತಪ್ಪಾಗಲ್ಲ. ಎಲ್ಲ ಬಾಯಿ ಲೆಕ್ಕ ಮಾಡೋಕ್ಕೆ ಹೋದರೆ ತಪ್ಪಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಏನು ಮಾಡಿ ಅಂದರೆ ಈ ರೀತಿ ಸೈಡಲ್ಲಿ ಚಿಕ್ಕದಾಗಿ ಬರ್ಕೊಂಡು ಆಮೇಲೆ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಆಮೇಲೆ ಚೆಕ್ ಮಾಡೋಕ್ಕೂ ಸುಲಭ ಆಗುತ್ತೆ. ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಇದನ್ನು ಮಾಡಿ. ಇದು 3 ಡಿಜಿಟ್ ಇದೆಯಲ್ಲ, ಇದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈಗ ಫಸ್ಟ್ ಎರಡೆರಡೇ ಮಾಡೋಣ. 6 + 2 ಏನು? 8. 8 + 8 ಏನಾಯಿತು? 16. ಸೊ 1 ಕ್ಯಾರಿ ಕೊಡ್ತೀನಿ, 6 ಇಲ್ಲಿ ಬರಿತೀನಿ. ಈಗ 9 + 0 ಏನು? 9 + 4 ಏನು? 13. ಈ 13ಗೆ ನಿಲ್ಲಲ್ಲ, ಇಲ್ಲಿನ 1 ಇದೆ. 13 + 1 ಏನು? 14. ಬೇಕಿದ್ರೆ ನಾವೀಗ
ಬೇಗ ನಿಮಗೆ ತಪ್ಪು ಮಾಡಿದ್ದೀನಿ ಅಂತ ಅನಿಸಿದ್ರೆ ಬೇಗ ಚೆಕ್ ಮಾಡ್ಕೋಬೋದು. 9 + 0 ಏನು 9, ಅದಕ್ಕೇನು ಆ್ಯಡ್ ಮಾಡಬೇಕು 4 ಆ್ಯಡ್ ಮಾಡಬೇಕು. 4 ಇಲ್ಲೇ ಇದೆ. ಸೊ 9, 10, 11, 12, 13 ಬಂತು. ಈ 13ಗೆ ಮತ್ತೆ 1 ಆ್ಯಡ್ ಮಾಡಬೇಕು 14. ಸೊ ಇಲ್ಲೇ ನೀವು ಬರ್ಕೊಂಡು ಮಾಡಿದ್ರೆ ಸುಲಭ. ಅದೇ ಓರಲ್ಲಿ ಲೆಕ್ಕ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ತಪ್ಪಾಗ್ಬೋದು. ಇವಾಗ 2 + 9 ಏನೂ ಇಲ್ಲ ಅಂದರೆ 0 ಅಂತ ಅರ್ಥ. 0 0 0. ನಿಮಗೆ ಕನ್ಫ್ಯೂಸ್ ಆಗೋದಾದರೆ ಈ ರೀತಿ ಝೀರೋಸು ಹಾಕೋಬೋದು. ಸೊ 9 + 2 ಏನು 11. 11ಗೆ ಏನು ಮಾಡಬೇಕು 1, 12 ಆಯಿತು. ನೆಕ್ಸ್ಟ್ 3 + 1 4. ಸೊ ಇದು ಆನ್ಸರ್. ಈ ಲೆಕ್ಕನ ನೀವೇ ಟ್ರೈ ಮಾಡಿ ಇದೇ ರೀತಿ. ಈಗ ಓರಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಅಂದರೆ ನೀವು ಇನ್ನೂ ಸುಲಭವಾಗಿ ಬಾಯಿ ಲೆಕ್ಕ ಥರ ಮಾಡಬೇಕು ಅಂತ ಆದರೆ ಇಲ್ಲಿ 2 ಮೆಥಡ್ಸ್ ಇದ್ದಾವೆ. ಫಸ್ಟ್ ಮೆಥಡಲ್ಲಿ ಏನು ಮಾಡ್ತೀವಿ ನಾವು ಅಂದರೆ 2 ನಂಬರ್ ಇರುತ್ತಲ್ಲ, ಅದರಲ್ಲಿ 1 ನಂಬರ್ನ ನಾವು ಸ್ಪ್ಲಿಟ್ ಮಾಡ್ತೀವಿ. ಹೇಗೆ 241 ಅಂದರೆ ಏನು 200 + 40 + 1. ಇವಾಗ ಈ 328ಗೆ 200 ಆ್ಯಡ್ ಮಾಡೋದು ತುಂಬ ಸುಲಭ. ಇಲ್ಲಿ ಬರ್ಕೊಳ್ಳಿ. 328ಗೆ 200 ಆ್ಯಡ್ ಮಾಡಿದ್ರೆ ಎಷ್ಟು? ಇಲ್ಲಿ 2 ಝೀರೋಸ್ ಇದೆ. ಸೊ 8 + 0 8, 2 + 0 2. ಇಲ್ಲಿ 3 + 2 5, 528. ಬೇಗ ಆಗುತ್ತೆ ಅಡಿಷನ್. ನೆಕ್ಸ್ಟ್ 328 + 200 ಆಯಿತು 528. ಇನ್ನು 40 ಇದೆ, 1 ಇದೆ. ಸೊ 528 + 40 ಏನು 8 + 0 8, 4 5 6 568 ಬಂತು. ಮತ್ತು ಇಲ್ಲಿ 1 ಇದೆ. 568 + 1 ಏನು 569. ಸೊ ಇದು ಟೋಟಲ್ ಆನ್ಸರ್. ಇದು ಅಷ್ಟೇ ಸಿಮಿಲರ್ ಮೆಥಡ್ ಇದು. ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಮಾಡಬೇಕು. ನೆಕ್ಸ್ಟ್ ಮೆಥಡ್ ಏನು? ಎಕ್ಸ್ಪ್ಯಾಂಡ್ ಒನ್ ಆಫ್ ದ ಗಿವನ್ ನಂಬರ್ಸ್ ಆ್ಯಂಡ್ ಆ್ಯಡ್ ಫ್ರಮ್ ದ ಯೂನಿಟ್ ಪ್ಲೇಸ್ ಡಿಜಿಟ್. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ. 200 + 40 + 1. ಇದರಲ್ಲಿ ನಾವು ಹೆಂಗೆ ಆ್ಯಡ್ ಮಾಡಿದ್ವಿ ಹೇಳಿ? ಫಸ್ಟ್ ದೊಡ್ಡ ನಂಬರ್ ಆ್ಯಡ್ ಮಾಡಿದ್ವಿ. 328ಗೆ +200 ಆ್ಯಡ್ ಮಾಡಿದ್ವಿ. ಆಮೇಲೆ ಬಂದಿರೋ ಆನ್ಸರ್ಗೆ 40 ಆ್ಯಡ್ ಮಾಡಿದ್ವಿ. ಆಮೇಲೆ ಬಂದಿರೋ ಆನ್ಸರ್ಗೆ 1 ಆ್ಯಡ್ ಮಾಡಿದ್ವಿ. ಸೆಕೆಂಡ್ ಮೆಥಡಲ್ಲಿ ಇದನ್ನೇ ಸ್ವಲ್ಪ ಉಲ್ಟಾ ಮಾಡ್ತಾರೆ. ಅಂದರೆ ಫಸ್ಟ್ ನಾನು 328ಗೆ 1 ಆ್ಯಡ್ ಮಾಡಿಬಿಡ್ತೀನಿ. ಎಷ್ಟು ಬಂತು? 329. ಅದಕ್ಕೆ ಮತ್ತೆ 40 ಆ್ಯಡ್ ಮಾಡ್ತೀನಿ. ಎಷ್ಟು ಬಂತು? 329 + 40 ಅಂದರೆ 9 6 369 ಬಂತು. ಈ 369ಗೆ ನಾನು 200 ಆ್ಯಡ್ ಮಾಡ್ತೀನಿ. 560 ಒಟ್ಟು ಆನ್ಸರ್. ಈಗ ಇವೆರಡು ನಿಮಗೆ ಕನ್ಫ್ಯೂಸ್ ಆಗೋದಾದರೆ ನಾನು ಮತ್ತೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ 328 + 241 ಇದೆ ಅಂತ ತಿಳ್ಕೊಳ್ಳಿ. ಇದನ್ನು ನಾವು 2 ಮೆಥಡ್ಸಲ್ಲೂ ಮಾಡೋಣ. ಫಸ್ಟ್ ಮೆಥಡ್ 328. ಇವಾಗ 241ನ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. 200 + 40 + 1 ಅಂತ. ಈಗ ನಾನು ಏನು ಮಾಡ್ತೀನಿ? ಫಸ್ಟ್ 328ನ 200ನ ಆ್ಯಡ್ ಮಾಡ್ತೀನಿ. ನನಗೆ ಓಕೆ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ನಾನು. 328 200 ಆ್ಯಡ್ ಮಾಡಿದ್ರೆ ಏನಾಯಿತು? 8 + 0 8, 2 + 0 2, 3 + 2 5, 528 ಬಂತು. 528 ಪ್ಲಸ್ ಇದು ಹಾಗೇ ಇದೆ 40 + 1.
ನೆಕ್ಸ್ಟ್ ನಾನು ಏನು ಮಾಡ್ತೀನಿ, 528ಗೆ 40 ಆ್ಯಡ್ ಮಾಡ್ಕೊತೀನಿ. 528ಗೆ 40 ಆ್ಯಡ್ ಮಾಡಿದೆ. 8 0 8 4 2 6 5 0 568 ಪ್ಲಸ್ ಈ ಒಂದು ಹಾಗೆ ಇದೇನಾಯಿತು 569 ಆಯಿತು. ಅರ್ಥ ಆಯ್ತಲ್ಲ. ಇವಾಗ ಇನ್ನೊಂದು ಮೆಥಡಲ್ಲಿ 328 ಪ್ಲಸ್ 241 ಇದೆ. ಏನು ಮಾಡ್ತೀವಿ, ಒಂದು ನಂಬರ್ ಹಾಗೆ ಇಟ್ಕೊತೀವಿ, ಇನ್ನೊಂದು ನಂಬರ್ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ. 240 ಪ್ಲಸ್ 1. ಈಗ ನಾನು ಏನು ಮಾಡ್ಕೊತೀನಿ ಅಂದರೆ 328ಗೆ ಪ್ರೀವಿಯಸ್ ಮೆಥಡಲ್ಲಿ ನಾವು 200 ಆ್ಯಡ್ ಮಾಡ್ಕೊಂಡು ಬಂದ್ವಿ. ಅಂದರೆ ಫಸ್ಟ್ 100s ಪ್ಲೇಸು, 10s ಪ್ಲೇಸು, ಯೂನಿಟ್ಸ್ ಪ್ಲೇಸು ಆ್ಯಡ್ ಮಾಡ್ಕೊಂಡು ಬಂದ್ವಿ. ಈಗ ಉಲ್ಟಾ ಮಾಡೋಣ. 328ಗೆ ಚಿಕ್ಕ ನಂಬರ್ 1 ಆ್ಯಡ್ ಮಾಡೋಣ. ಏನಾಯಿತು, 329 ಆಯಿತು. ಪ್ಲಸ್ 200 ಪ್ಲಸ್ 40 ಹಾಗೆ ಇದೆ. ಈಗನೂ ಅಷ್ಟೇ 329ಗೆ ನಾನು 40 ಆ್ಯಡ್ ಮಾಡ್ಕೊತೀನಿ. 9 ಪ್ಲಸ್ 0 9 4 ಪ್ಲಸ್ 2 6 6 ಪ್ಲಸ್ 200 ನಿಂತ್ಕೊಂಡಿದೆ. ನೈನ್ ಪ್ಲಸ್ 0 9 6 ಪ್ಲಸ್ 0 6 3 ಪ್ಲಸ್ 2 5. ನಿಮ್ಮ ಇಷ್ಟ, ನೀವು ಯಾವ ಮೆಥಡಲ್ಲಿ ಬೇಕಾದರೂ ಮಾಡಿ ಒಂದೇ ಆನ್ಸರ್ ಬರ್ತದೆ. ಒಂದು ಈಗ ಸಪೋಸ್ ಅವರು 329 ಪ್ಲಸ್ 241 ಅಂತ ಕೊಟ್ಟರೆ, ಒಂದು ನೀವು ಯೂನಿಟ್ಸ್ ಪ್ಲೇಸು, 10s ಪ್ಲೇಸು, 100s ಪ್ಲೇಸು ಅಂತ ಬರ್ಕೊಂಡು ಡೈರೆಕ್ಟಾಗಿ ಈ ರೀತಿ ಆ್ಯಡ್ ಮಾಡ್ಬೋದು. 9 ಪ್ಲಸ್ 1 10 ಬರುತ್ತೆ. 10 ಅಂದರೆ 1 ಈ ಕಡೆ ಕ್ಯಾರಿ ಆಗುತ್ತೆ 0. ಸೊ 4 ಈ 1ನ ನೀವು ಇದ್ರ ಕೆಳಗಡೆನೇ ಬರ್ಕೊಳ್ಳಿ. ಮೇಲ್ಗಡೆ ಬರ್ಕೊಂಡ್ಬಿಟ್ರೆ ನೀವು ಮರ್ತೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 4 ಪ್ಲಸ್ 2 6 6 ಪ್ಲಸ್ 1 7 3 ಪ್ಲಸ್ 2 5. ಈ ರೀತಿ ಡೈರೆಕ್ಟಾಗಾದರೂ ಮಾಡ್ಬೋದು. ಅಥವಾ 329 ಪ್ಲಸ್ ಇದನ್ನು 200 ಪ್ಲಸ್ 40 ಪ್ಲಸ್ 1 ಅಂತ ಸ್ಪ್ಲಿಟ್ ಮಾಡಿ. ಫಸ್ಟ್ 329 200 ಏನಾಯಿತು, 329ಗೆ 200 ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 9 ಪ್ಲಸ್ 0 9 2 ಪ್ಲಸ್ 0 2 3 529. ಇದು ತುಂಬ ಸುಲಭವಾದ ಲೆಕ್ಕ. ಯಾಕಂದರೆ 2 zeros ಇದೆ, ಒಂದು ಕಡೆ ಮಾತ್ರ ನಂಬರ್ ಇದೆ. ಇದನ್ನು ಈ ರೀತಿ ಬರ್ಕೊಳ್ಳೋದು ಬೇಕಾಗಿಲ್ಲ, ಡೈರೆಕ್ಟಾಗೇ ನೀವು ಮಾಡ್ಬೋದು. ಅದು ನಾನು ಮಿಸ್ಟೇಕ್ಸ್ ಆಗುತ್ತೆ ಅಂತ ಈ ರೀತಿ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ 40 ಪ್ಲಸ್ 1. ನೆಕ್ಸ್ಟ್ ಏನು ಮಾಡ್ತೀನಿ, 529ಗೆ 40 ಆ್ಯಡ್ ಮಾಡ್ಕೊತೀನಿ. 529ಗೆ 40 9 0 9 4 5 6 569. 569ಗೆ 1 ಆ್ಯಡ್ ಮಾಡಿದ್ರೆ 570. ಇದು ಒಂದು ಮೆಥಡ್. ಮತ್ತೊಂದು ಮೆಥಡ್, $329 ಪ್ಲಸ್ 200 ಪ್ಲಸ್ 40 ಪ್ಲಸ್ 1. ಫಸ್ಟ್ ನಾನು ಇದು ಮತ್ತು ಇದನ್ನು ಆ್ಯಡ್ ಮಾಡ್ಕೊತೀನಿ. 329ಗೆ 1 ಆ್ಯಡ್ ಮಾಡಿದ್ರೆ ಏನು 330 ಪ್ಲಸ್ 200 ಪ್ಲಸ್ 400 ಸಾರಿ 40 400 ಅಲ್ಲ. ಈಗ 330ಗೆ 40 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 330ಗೆ 40 ಆ್ಯಡ್ ಮಾಡಿದ್ರೆ 0 ಪ್ಲಸ್ 0 0 4 ಪ್ಲಸ್ 3 7 370. 370ಗೆ ಮತ್ತು 200 ಆ್ಯಡ್ ಮಾಡಿದ್ರೆ 570. ನೋಡಿ, ನೀವು ಯಾವ ಮೆಥಡಲ್ಲಿ ಮಾಡಿದ್ರೂ ಒಂದೇ ಆನ್ಸರ್ ಬರ್ತಾ ಇದೆ. 570 570 570.
ನಿಮ್ಗೆ ಯಾವ್ದು ಸುಲಭ ಆದರೆ ಅದನ್ನು ಮಾಡಿ. ಆದರೆ ನನ್ನ ಪ್ರಕಾರ ಇದೇ ಸುಲಭವಾದ ಮೆಥಡು, ಡೈರೆಕ್ಟಾಗಿ ಆ್ಯಡ್ ಮಾಡೋದು. ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಿ ಆ್ಯಡ್ ಮಾಡೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಪೇಜ್ ನಂಬರ್ ನೆನಪಿಟ್ಕೋಬೇಕಾಗಿತ್ತು, ಅದು ನೆನಪಿಟ್ಕೊಂಡಿಲ್ಲ. ಹಾಂ, ಓಕೆ, ಸಾರಿ. ಅಡಿಷನ್ ಚಾಪ್ಟರ್ ಇಲ್ಲಿ 2 ಮೆಥಡ್ಸ್ ನಾನೇನು ಹೇಳಿದ್ನೋ ಅದನ್ನೇ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈಗ ಇವೆರಡನ್ನು ನೀವೇ ಟ್ರೈ ಮಾಡಿ. ಇಲ್ಲಿ ಡೈರೆಕ್ಟಾಗಿ ಅವರು ನಂಬರ್ ಕೊಡದೆ ಈ ರೀತಿ ಕೊಟ್ಟಿದ್ದಾರೆ. ಈಗ ನೀವು ಈ ರೀತಿ ಬಾಕ್ಸ್ ಹಾಕಬೇಕು. ಯೂನಿಟ್ ಪ್ಲೇಸು 10s, 100s, 1000s ಅಂತ ನೀವೇ ಕಂಡಿಡಿ. 1000s ಎಷ್ಟು 1000 ಇದೆ? 1. 100s ಎಷ್ಟು 100 ಇದೆ? 1 2 3 4 5. 10s ಎಷ್ಟಿದೆ? 1 2 3. ಯೂನಿಟ್ಸ್ ಪ್ಲೇಸ್ ಎಷ್ಟಿದೆ? 1 2 3 4. ನೆಕ್ಸ್ಟ್ 1000 ಎಷ್ಟಿದೆ? 1 2 3. 100s ಎಷ್ಟಿದೆ? 2. 10s ಎಷ್ಟಿದೆ? 1 2 3 4 5. ಯೂನಿಟ್ಸ್ ಪ್ಲೇಸ್ ಎಷ್ಟಿದೆ? 2. ಇವೆರಡನ್ನು ಆ್ಯಡ್ ಮಾಡಿ. ಇದೇ ರೀತಿ ಈ ಪ್ರಾಬ್ಲಮ್ ಮಾಡಿ. ಈಗ ಈ ಪ್ರಾಬ್ಲಮ್ಸ್ಗೆ ಅವರೇ ನಿಮಗೆ ಬಾಕ್ಸಸ್ ಹಾಕಿ ಕೊಟ್ಬಿಟ್ಟಿದ್ದಾರೆ. ನೀವು ಜಸ್ಟ್ ಈ ಬಾಕ್ಸಲ್ಲಿ ಈ ನಂಬರ್ ಫಿಲ್ ಮಾಡಿ ಆ್ಯಡ್ ಮಾಡಬೇಕು ಅಷ್ಟೇ. ಇದನ್ನು ನೀವೇ ಟ್ರೈ ಮಾಡಿ. ಇಲ್ಲೂ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಎಲ್ಲ ಅಡಿಷನ್ ಪ್ರಾಬ್ಲಮ್ಸೇ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದಾದರೆ ಎಂಟಿ ಸ್ಪೇಸಲ್ಲಿ 0 ಹಾಕ್ಕೋಬೋದು. ನಿಮಗೆ ಕನ್ಫ್ಯೂಸ್ ಆಗೋದಾದರೆ, ಇಲ್ಲ ಕನ್ಫ್ಯೂಸ್ ಆಗಲ್ಲ ಅಂದರೆ ನೀವು ಹಾಗೂ ಮಾಡ್ಬೋದು. ಈಗ ನಾವು ವರ್ಡ್ ಪ್ರಾಬ್ಲಮ್ಸ್ಗೆ ಬಂದಿದ್ದೀವಿ. ಅಂದರೆ ನಿಮಗೆ ಡೈರೆಕ್ಟಾಗಿ ಅವರು ಈ ರೀತಿ ನಂಬರ್ ಕೊಟ್ಟು ಆ್ಯಡ್ ಮಾಡಿ ಅಂತ ಅವ್ರು ಹೇಳಲ್ಲ. ನೀವೇ ಬರ್ಕೊಂಡು ಯಾವ್ದು ಆ್ಯಡ್ ಮಾಡಬೇಕು ಅಂತ ನೋಡಬೇಕು. ಈ ಪ್ರಾಬ್ಲಮ್ಸ್ಗೆ ನೀಟಾಗಿ ಸ್ಟೇಟ್ಮೆಂಟ್ ಬರಬೇಕು. ನೋಡಿ, ಅರ್ಥ ಮಾಡ್ಕೊಳ್ಳಿ. A godown has 2360 quintal of ragi and 3427 quintal of maize. What is the total weight of food grains stored in the godown? ಫಸ್ಟ್ ನಾವು ಯಾವತ್ತೂ ಒಂದು ಪ್ರಾಬ್ಲಮ್ ಓದಿದ ತಕ್ಷಣ ಗಿವನ್ ಡೇಟಾನ ಬರ್ಕೋಬೇಕು. ಆವಾಗಲೇ ನಮಗೆ ಸುಲಭ ಆಗೋದು. ಏನು ಕೊಟ್ಟಿದ್ದಾರೆ? ಕ್ವಿಂಟಾಲ್ ಆಫ್ ರಾಗಿ ಅಂತೆ. ಫಸ್ಟ್ ಬರೀ ರಾಗಿ ಎಷ್ಟು ಕ್ವಿಂಟಾಲ್ ಇದೆ? ರಾಗಿ 2360 ಬರ್ಕೊಳ್ಳಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕ್ವಿಂಟಾಲ್ ಆಫ್ ಮೇಸ್ ಅಂದರೆ ಜೋಳ. ಮೇಸ್ ಎಷ್ಟು ಕ್ವಿಂಟಾಲ್ ಇದೆ? ಮೇಜು 3427. ಈಗ ಅವ್ರಿಗೇನು ಬೇಕಂತೆ? ಟೋಟಲ್ ಎಷ್ಟು? ಈಗ ರಾಗಿ 2360 ಕ್ವಿಂಟಾಲ್ ಇದೆ ಅಂತೆ, ಮೇಜು 3427 ಕ್ವಿಂಟಾಲ್ ಇದೆ ಅಂತೆ. ಇವಾಗ ಒಟ್ಟು ಎಷ್ಟು ಕ್ವಿಂಟಾಲ್ ಆಯಿತು ಗೋಡೌನಲ್ಲಿ ಅಂದರೆ ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಮಾಡೋಣ. 7ಗೆ 0 ಆ್ಯಡ್ ಮಾಡಿದ್ರೆ ಏನು? 7. 6ಗೆ 2 8. 3 4 7. 3ಗೆ 2 5. ಈಗ ನಾವು ಇಲ್ಲಿಗೆ ನಿಲ್ಲಿಸಿದ್ರೆ ನಮಗೆ ಫುಲ್ ಮಾರ್ಕ್ಸ್ ಸಿಗಲ್ಲ. ಯಾಕಂದರೆ ಇಲ್ಲಿ ಅವರೆಲ್ಲ ಸ್ಟೇಟ್ಮೆಂಟಲ್ಲಿ ಬರೆದಿದ್ದಾರೆ. ಈಗ ನಾವು ಟೋಟಲ್ ಆನ್ಸರು ಸ್ಟೇಟ್ಮೆಂಟಲ್ಲೇ ಬರೀಬೇಕು.
ಏನು ಇಲ್ಲೇ ಕಾಪಿ ಮಾಡ್ಕೊಳ್ಳಿ. ಇವರು ವಾಟ್ ಈಸ್ ದ ಟೋಟಲ್ ವೇಟ್ ಅಂತ ಇದೆ ಅಲ್ಲ, ನೀವು ಹಿಂಗೆ ಕಾಪಿ ಮಾಡ್ಕೊಳ್ಳಿ. ಟೋಟಲ್ ವೇಟ್ ಆಫ್ ಫುಡ್ ಗ್ರೇನ್ಸ್ ಸ್ಟೋರ್ಡ್ ಇನ್ ದ ಗೋ ಡೌನ್ ಈಸ್ ಅಂತ ಒಂದು ವರ್ಡ್ ಸೇರಿಸ್ಬಿಟ್ರೆ ಮುಟ್ಟೆ ಹೋಯ್ತು ನಮ್ಮ ಕೆಲಸ. ಏನು ಬರೀತೀರಾ? ಟೋಟಲ್ ವೇಟ್ ಆಫ್ ಫುಡ್ ಗ್ರೇನ್ಸ್ ಸ್ಟೋರ್ಡ್ ಇನ್ ಗೋ ಡೌನ್ ಈಸ್ ಅಂತ ಹೇಳಿ ಈ ನಂಬರ್ ಬರೀರಿ. 5787 ಕ್ವಿಂಟಾಲ್. ಅರ್ಥ ಆಯ್ತಾ? ಫಸ್ಟು ಪ್ರಾಬ್ಲಮ್ ಓದಿದ ತಕ್ಷಣ ಗಿವನ್ ಡೇಟಾ ಬರ್ಕೊಳ್ಳಿ. ಏನಿದೆ? ಗೋಡೌನಲ್ಲಿ 2360 ಕ್ವಿಂಟಾಲ್ ಆಫ್ ರಾಗಿ ಎಷ್ಟಿದೆ? 2360. ನೆಕ್ಸ್ಟ್ 3427 ಕ್ವಿಂಟಾಲ್ ಆಫ್ ಮೇಸ್ ಎಷ್ಟಿದೆ? 3427. ಅವ್ರೇನು ಕೇಳ್ತಾ ಇದ್ದಾರೆ? ವಾಟ್ ಈಸ್ ದ ಟೋಟಲ್ ವೇಟ್ ಆಫ್ ಫುಡ್ ಗ್ರೇನ್ ಸ್ಟೋರ್ಡ್ ಇನ್ ದ ಗೋಡೌನ್. ಸೊ ಟೋಟಲ್ ಏನು? ಎರಡನ್ನೂ ಆ್ಯಡ್ ಮಾಡಿ. ನೀವು ಇಲ್ಲಿಗೆ ಬಿಟ್ಟರೆ ಅದು ನಿಮಗೆ ತಪ್ಪು ಅಂತಲ್ಲ, ಫುಲ್ ಮಾರ್ಕ್ಸ್ ನಿಮ್ಗೆ ಸಿಗೋಲ್ಲ. ಫುಲ್ ಮಾರ್ಕ್ಸ್ ಬೇಕು ಅಂದರೆ ನೀವು ಇದೇ ರೀತಿ ಸ್ಟೇಟ್ಮೆಂಟ್ ಬರೀಬೇಕು. ಸ್ಟೇಟ್ಮೆಂಟ್ ಬರೆಯೋದು ತುಂಬ ಸುಲಭ, ಕ್ವೆಶ್ಚನಲ್ಲೇ ಇರುತ್ತೆ. ನೀವು ಇಲ್ಲಿಂದನೇ ಕಾಪಿ ಮಾಡ್ಕೊಳ್ಳಿ. ಟೋಟಲ್ ಅವ್ರೇನು ಕೇಳಿದರೆ ವಾಟ್ ಈಸ್ ಟೋಟಲ್ ವೇಟ್ ಅಂತ ಅಲ್ವಾ. ಸೊ ಟೋಟಲ್ ವೇಟ್ ಆಫ್ ಫುಡ್ ಗ್ರೇನ್ ಸ್ಟೋರ್ಡ್ ಇನ್ ದ ಗೋಡೌನ್ ಈಸ್ ಅಂತ ಹೇಳಿ ನೀವು ನಿಮ್ಗೇನು ಆನ್ಸರ್ ಬಂದಿದೆ ಅದನ್ನು ಬರೀರಿ ಅಷ್ಟೆ. ಇನ್ನೊಂದು ನೋಡೋಣ. In a panchayat area, there are 4275 men, 4312 women, and 1380 children. What is the total population of that area? ಅಂದರೆ ಒಂದು ಪಂಚಾಯತ್ತಲ್ಲಿ ಇಷ್ಟು ಜನ ಮೆನ್ ಇದ್ದಾರೆ, ಇಷ್ಟು ಜನ ವಿಮೆನ್ ಇದ್ದಾರೆ, ಇಷ್ಟು ಮಕ್ಕಳಿದ್ದಾರೆ, ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ. ಬರ್ಕೊಳ್ಳೋಣ. ಫಸ್ಟು ಗಿವನ್ ಡೇಟಾ ಬರ್ಕೊಳ್ಳೋಣ. ಮೆನ್ ಎಷ್ಟು? 4275. ಆಮೇಲೆ ವಿಮೆನ್ ಎಷ್ಟು? 4312. ಆಮೇಲೆ ಚಿಲ್ಡ್ರನ್ ಎಷ್ಟು? 1380. ಆ್ಯಡ್ ಮಾಡಿ. 5 + 2 7, 8 + 1 9 ಆಯಿತು. 9 + 7 ಏನು? 7 16. ಒಂದು ಕ್ಯಾರಿ ಇಲ್ಲಿ 6. ಸೊ 3 + 3 6 ಆಯಿತು. 6 + 2 8 ಆಯಿತು. 8 + 1 9. ನಿಮಗೆ ಈ ರೀತಿ ಡೈರೆಕ್ಟಾಗಿ ಬರಲಿಲ್ಲ ಅಂದರೆ ನಾನು ಈ ರೀತಿ ಹೇಗೆ ಸೈಡಲ್ಲಿ ಹಾಕ್ಕೊಂಡು ಮಾಡಿದ್ದೀನೋ ಅದೇ ರೀತಿ ನೀವು ಮಾಡಿ, ತಪ್ಪಾಗೋದಿಲ್ಲ. ಈಗ 4 + 1 6, 6 + 4 10. ಸೊ ಟೋಟಲ್ ಇಷ್ಟಕ್ಕೆ ನಿಲ್ಲಿಸಬಾರ್ದು, ಸ್ಟೇಟ್ಮೆಂಟ್ ಬರೀಬೇಕು. ಏನು ಬರೀತೀರಾ? ಇಲ್ಲೇ ಕ್ವಶನಲ್ಲೇ ಇದೆ, ಟೋಟಲ್ ಪಾಪ್ಯುಲೇಷನ್ ಆಫ್ ದಟ್ ಏರಿಯಾ ಈಸ್ ಅಂತ ಹೇಳಿ 10967 ಅಂತ ಹಾಕಿ ಈ ರೀತಿ ಬಾಕ್ಸ್ ಹಾಕಿ ಅಷ್ಟೆ. ವರ್ಡ್ ಪ್ರಾಬ್ಲಮ್ಸು ನಿಮಗೆ ನೋಡೋದಕ್ಕೆ ಆ ಥರ ಕಾಣುತ್ತೆ ದೊಡ್ಡದಾಗಿ ಕಷ್ಟ ಇದೆ ಅಂತ, ಆದರೆ ಅದು ಕಷ್ಟ ಇರೋದೇ ಇಲ್ಲ, ತುಂಬ ಸುಲಭ ಇರುತ್ತೆ. ಈಗ ಮೂರನೇ ಪ್ರಾಬ್ಲಮ್. ಅ ಸರ್ಕಸ್ ಕಂಪನಿ ಕಲೆಕ್ಟೆಡ್ 6375 ಇನ್ ದ ಫಸ್ಟ್ ಶೋ ಆ್ಯಂಡ್ 2895 ಇನ್ ದ ಸೆಕೆಂಡ್ ಶೋ. ವಾಟ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ಮನಿ ಕಲೆಕ್ಟೆಡ್ ಆನ್ ದ್ಯಾಟ್ ಡೇ? ಅಂದರೆ ಗಿವನ್ ಡೇಟಾ ಬರ್ಕೊಳ್ಳಿ. ಫಸ್ಟ್ ಶೋ ಎಷ್ಟು? 6375. ಸೆಕೆಂಡ್ ಶೋ 2895. ಅವ್ರೇನು ಕೇಳ್ತಾ ಇದ್ದಾರೆ? ಟೋಟಲ್ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. 5 + 5 10.
9 + 7 16, 16 + 1 17, 8 + 3 + 1 6 7 8 9270. So total amount of money collected on that day is ಅಂತ ಹಾಕಿ 9270 rupees ಅಂತ ಹಾಕಬೇಕು. ಯೂನಿಟ್ಸ್ ತುಂಬ ಮುಖ್ಯ ಆಗುತ್ತೆ ಮ್ಯಾಥ್ಸಲ್ಲಿ. ಸುಮ್ಮನೆ 9270 ಅಂತ ಬರೆಯೋದಲ್ಲ. ಏನು 9270 ಪೈಸೆನಾ, ರುಪಿನ, ಏನು ರುಪೀಸ್, ಅದನ್ನು ನೀವು ಬರೀಬೇಕು. ಅಲ್ಲಿಗೆ ಅಡಿಷನ್ ಚಾಪ್ಟರ್ ಮುಗಿದು. ಈ ಅಡಿಷನ್ ಚಾಪ್ಟ್ರಲ್ಲಿ ಒಂದು ಮುಖ್ಯವಾಗಿರೋದು ಏನು ಅಂದರೆ, ನೀವು ಪ್ಲೇಸಸ್ ಬರ್ಕೋಬೇಕು. ನಿಮಗೆ ಈ ರೀತಿ ಡೈರೆಕ್ಟಾಗಿ ಬರಲಿಲ್ಲ ಅಂದರೆ ಮೇಲೆ ಬರ್ಕೊಳ್ಳಿ. ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸ್ ಅಂತ ಹಾಕ್ಕೊಂಡು ಆ್ಯಡ್ ಮಾಡಿ. ಈ ರೀತಿ ಆ್ಯಡ್ ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ಇರುತ್ತೆ. ಈಗ ನೀವು ಇಲ್ಲಿ ಏನು ಮಾಡಬೇಕು, 7 + 1 + 8 ನಿಮಗೆ ಕಂಟಿನ್ಯೂಸ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ ಅಂದರೆ ಪಕ್ಕದಲ್ಲಿ ಬರ್ಕೊಳ್ಳಿ. 8 + 1 ಏನು 9, 9ಗೆ ಏನು ಆ್ಯಡ್ ಮಾಡಬೇಕು 7, 7 7 14 16 ಈ ರೀತಿ ಪಕ್ಕದಲ್ಲಿ ಬರ್ಕೋಬೇಕು. ಆವಾಗ ಮಿಸ್ಟೇಕ್ಸ್ ಆಗಲ್ಲ.